ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯಾವುದೇ ಅತಿ ಮುಖ್ಯವಾದಂಥ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾದಂಥ ಅಂಶಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ನೀವೊಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ವಿವಾಹಾದಿ ಶುಭ ಕಾರ್ಯಗಳಿಗೆ ಮುಹೂರ್ತಗಳನ್ನು ಇಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ಕನ್ಯಾ ನಿಶ್ಚಯಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭ ಆಗಿರ್ಬೋದು, ಅಥವಾ ಹೊಸತಾದಂಥ ವ್ಯಾಪಾರ ಉದ್ಯಮ ಇತ್ಯಾದಿ, ಹೋಟೆಲ್ ಆಗಿರ್ಬೋದು, ಜವಳಿ ಅಂಗಡಿ ಆಗಿರ್ಬೋದು, ಗ್ಯಾರೇಜ್ ಆಗಿರ್ಬೋದು, ವರ್ಕ್ಶಾಪ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಮುಹೂರ್ತದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಈ ಮುಹೂರ್ತವನ್ನು ಒಳ್ಳೆಯ ಮುಹೂರ್ತ ತೆಗೆದುಕೊಂಡಾಗಲೂ ಸಹ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗುರುಬಲ ಇರ್ತಕ್ಕಂಥವರು, ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಗುರುಬಲ ಇರ್ತದೋ ಅಂಥವರು ಪೂರ್ವಾಭಿಮುಖವಾಗಿ ನಿಂತುಕೊಂಡು ಅಥವಾ ಉತ್ತರಾಭಿಮುಖವಾಗಿ ನಿಂತುಕೊಂಡು ದೇವರ ಚಿತ್ರಪಟಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು ಶ್ರೇಯಸ್ಕರ. ವಿಶೇಷವಾಗಿ ದೇವರ ವಿಚಾರ ಹೇಳಬೇಕಂದ್ರೆ, ನೀವು ಯಾವುದೇ ಕಾರ್ಯ ಮಾಡಬೇಕಾಗಲಿ, ಏನೇ ಮಾಡಬೇಕಾಗಲಿ, ಮೊದಲಿಗೆ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದು ಅತಿ ಮುಖ್ಯ. ವಿಘ್ನೇಶ್ವರನ ಪೂಜೆ ಇಲ್ಲದೆ ನೀವು ಯಾವುದೇ ಕಾರ್ಯ ಮಾಡಿದರೂ ಸಹ ಅದು ಯಶಸ್ಸನ್ನು ಕೊಡೋದೇ ಇಲ್ಲ. ಹಾಗೆಯೇ ಶುಭ ಮುಹೂರ್ತಗಳ ಬಗ್ಗೆ ನಾವು ನೋಡೋದಾದರೆ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರಗಳು ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಈ ದಿನಗಳಲ್ಲಿ ಬಹುತೇಕ ಎಲ್ಲರ ಮನೆಯಲ್ಲೂ ತೂಗು ಕ್ಯಾಲೆಂಡರ್ಗಳು ಇದ್ದೇ ಇರ್ತವೆ. ಅದರಲ್ಲಿ ನೀವು ಇಟ್ಕೊಂಡಿರ್ತಕ್ಕಂಥ ಮುಹೂರ್ತಕ್ಕೆ ಯಮಗಂಡ ಕಾಲ ಇದ್ದರೆ ಅಥವಾ ರಾಹು ಕಾಲ ಇದ್ದರೆ ಆ ಸಮಯಗಳನ್ನು ಬಿಟ್ಟು ನೀವು ನಿಮ್ಮ ಪೂಜೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಭಾಳ ಒಳ್ಳೆಯದು. ಇನ್ನು ಕೆಲವೊಂದು ಕಡೆ ದೇವರ ಚಿತ್ರಪಟಗಳಿಗೆ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರಿಗೆ ಪ್ಲಾಸ್ಟಿಕ್ ಮಾಲೆಗಳನ್ನು ಹಾಕ್ತಾ ಇದ್ದಾರೆ. ಇದು ಶ್ರೇಯಸ್ಕರ ಅಲ್ಲ, ತುಂಬ ನಷ್ಟಕ್ಕೆ, ಕಷ್ಟಕ್ಕೆ ಕಾರಣ ಆಗುತ್ತೆ. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಗಣಪತಿ ದೇವರಿಗೆ ತುಳಸಿ ಮಾಲೆಯನ್ನು ಹಾಕ್ತಾರೆ. ಇದು ಸಹ ದೋಷಪ್ರದ. ಗಣಪತಿ ದೇವರು ತುಳಸಿ ದೇವಿಗೆ ಶಾಪವನ್ನು ಕೊಟ್ಟಿರೋದ್ರಿಂದ ಗಣಪತಿ ದೇವರಿಗೆ ತುಳಸಿ ಪತ್ರೆ ನಿಷೇಧ. ವಿಶೇಷವಾಗಿ ನೀವು ಯಾವುದೇ ಕಚೇರಿಯನ್ನು ಅಥವಾ ಪಾಯದ ಪೂಜೆ ಆಗಿರ್ಬೋದು ಅಥವಾ ವಿವಾಹಕ್ಕೆ ಹೆಣ್ಣನ್ನು ನೋಡಲಿಕ್ಕೆ ಹೊರಟಂಥ ಒಂದು ಸಂದರ್ಭಗಳಲ್ಲಿ ಒಳ್ಳೆಯ ಸಮಯ ಮುಹೂರ್ತವನ್ನು ನೋಡಿಕೊಂಡು ನೀವು ಮನೆಯಿಂದ ಆಚೆ ಹೋದಾಗ ಆ ಕಾರ್ಯ ಸುಸೂತ್ರವಾಗಿ ಶುಭ ಫಲವನ್ನು ಕೊಡ್ತದೆ. ನೀವು ವ್ಯಾಪಾರ ವ್ಯವಹಾರಗಳ ಸ್ಥಾನ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಮನೆ ಕಟ್ಟುವಾಗ ಪಾಯ ಪೂಜೆ ಮಾಡೋದಾಗಿರ್ಬೋದು, ಅಥವಾ ಮದುವೆಯ ನಿಶ್ಚಯಕ್ಕೆ ಹೋದಂಥ ಒಂದು ಸಂದರ್ಭಗಳಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶುಭ ಮುಹೂರ್ತ. ಅಂದರೆ ನೀವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾಹುಕಾಲ, ಯಮಗಂಡ ಕಾಲ ಅಲ್ಲದೆ ನೀವು ಹೊರಟಂಥ ಸಮಯವನ್ನು ಲಗ್ನ ಅಂತೇಳಿ ಕರಿತೇವೆ. ಆ ಲಗ್ನದಲ್ಲಿ ಪಾಪಗ್ರಹಗಳು ಇರಬಾರ್ದು. ಪಾಪಗ್ರಹಗಳು ಅಂತಂದರೆ ಶನಿ ಭಗವಾನರ ದೃಷ್ಟಿ ಆಗಲಿ ಅಥವಾ ಶನಿ ಭಗವಾನರಾಗಲಿ
ಕುಜ ಭಗವಾನರಾಗಲಿ ರಾಹು ಕೇತು ಭಗವಾನರಾಗಲಿ ಆ ಸ್ಥಾನದಲ್ಲಿದ್ದಾಗ ನಿಮಗೆ ಆ ಹೋದಂಥ ಕಾರ್ಯದಲ್ಲಿ ಅಡೆತಡೆಗಳು ಉಂಟಾಗಿ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ನೀವೊಂದು ಮನೆಯನ್ನು ಕಟ್ಟಬೇಕಾದ್ರೂ ಅಷ್ಟೇ ಲಗ್ನದಿಂದ 4ನೇ ಮನೆ ಶುಭವಾಗಿ ಇರಬೇಕು. ಆ 4ನೇ ಮನೆಯಲ್ಲಿ ಬುಧ ಗ್ರಹ ಆಗಿರ್ಬೋದು ಅಥವಾ ಗುರು ಆಗಿರ್ಬೋದು ಅಥವಾ ಶುಕ್ರ ಗ್ರಹ ಆಗಿರ್ಬೋದು ಸ್ಥಿತರಾಗಿದ್ದು ಈ ಗ್ರಹಗಳ ಮೇಲೆ ಯಾವುದೇ ರೀತಿಯ ಪಾಪ ಗ್ರಹಗಳ ದೃಷ್ಟಿ ಇಲ್ಲದೇ ಇದ್ದರೆ ಅದು ನಿಮಗೆ ಯಶಸ್ಸನ್ನು ಕೊಡ್ತತೆ, ಐಶ್ವರ್ಯವನ್ನು ಕೊಡ್ತತೆ, ಸಿರಿ ಸಂಪತ್ತನ್ನು ಕೊಡ್ತತೆ. ನೀವು ಅಂದುಕೊಂಡದಕ್ಕಿಂತ ಫಾಸ್ಟಾಗಿ ಆ ಮನೆ ಅಥವಾ ಬಿಲ್ಡಿಂಗ್ ಕಾರ್ಯ ಪೂರ್ಣ ಆಗುತ್ತೆ. ಬಹುತೇಕ ನಿಮ್ಮಲ್ಲಿ ಆರ್ಥಿಕ ಸಮಸ್ಯೆ ಇದ್ದರೂ ಅದು ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಚೈತನ್ಯ ಈ ಮುಹೂರ್ತಕ್ಕೆ ಇರ್ತದೆ. ವೀಕ್ಷಕರೇ, ಒಳ್ಳೆಯ ಜ್ಯೋತಿಷಿಗಳನ್ನು ಸಂಪರ್ಕಿಸಿ ಶುಭ ಮುಹೂರ್ತ ಶುಭ ಸಮಯವನ್ನು ತಿಳ್ಕೊಂಡು ಆ ಕಾರ್ಯದ ಸತ್ಫಲವನ್ನು ಪೂರ್ಣವಾಗಿ ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಒತ್ತಿ, ಆಲೈಕನ್ ಒತ್ತಿ, ನನ್ನ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.